ಅಯ್ಯವ್ವ ಅಕ್ಕ ಇದೇನ ಇದು ಯಾರೋ ಕೈ ಮುದುಕಿ ಆ ಕಡೊಂದು ಈ ಕಡೊಂದು ದ್ವಾರಪಾಲಕರ ಕುಂತು ಬಿಟ್ಟವಲ್ಲ ಯವ್ವ. ಈಗ ಹೋಗಷ್ಟೊತ್ತಿಗೆ ನಾವು ಆ ಯಮಧರ್ಮದ ಬಾಗ್ಲ ದಾಟಕ್ಕೆ ಏನ್ ಕಷ್ಟ ಪಡ್ಬೇಕು, ಇಲ್ಲೇ ಕಷ್ಟ ಪಡ್ಬೇಕಾಗತ್ತೆ. 108 ಪ್ರಶ್ನೆ ಕೇಳ್ತಾರ ಯವ್ವ. ಅಯ್ಯ ಬೇಡ್ಲಿ ಏನ ಮುಂಚಿಟ್ಟಕ್ಕ ರುಬ್ಬಕ್ ಬೇಕಾ ಬೇಡ? ಬೇಕಂದ್ರೆ ಎಲ್ಲ ಎದರ್ಸ್ಬೇಕ. ರೇಣ ಒಂದ್ ಮುಂದೆ ನಾಟಕ ಮಾಡ್ದಲ್ಲ, ಅದ್ರಾಗ ನಾಟಕ ಮಾಡ. ನಿನಗೆ ನಾಟಕ ಹೇಳ್ಕೊಡ್ಬೇಕನ್ನ? ಹಾ ಅಷ್ಟೇ ಮತ್ತೆ. ನೆನ್ನೆ ಅಲ್ಲ ಏನ್ರಲೆ ಒಂದ್ ನಮ್ನಿ ಗೌರಮ್ಮ ಹಬ್ಬಕ್ಕ ಸಕ್ರಿ ಅರ್ತಿ ಇಟ್ಕೊಂಡು ಬೆಳಗ್ಗೆ ಹೋಗ್ತಾರಲ್ಲ, ಹಂಗ್ ಹಿಡ್ಕೊಂಬಂದಿರಲ್ಲ ಹುಂಚಿಕಾಯಿ. ಎದಕ್ಕೆ ಏನ್ ಮೆರಡಿ ಹೊಂಟ್ರನ? ನಮ್ಮ ಹೊಲ್ದಾಗ ಬಿಟ್ಟವು ನಮ್ಮ ಗಿಡದಾಗ ಬಿಟ್ಟವು ಅಂತ ತೋರ್ಸಕ? ಹೌದಲ್ಲೇ ಇವೇನ ಹಿಂಗ್ ಹಿಡ್ಕೊಂಬಂದಿರಲ್ಲ? ಅಯ್ಯೇ ತಾಗಿ ಮುದ್ಕ್ಯಾರ ಇಬ್ರು ಕುಂತ್ಬಿಟ್ರೆ ಕಟ್ಟಿ ಮೇಲೆ. ಅಲ್ಲ ಏನ್ ನಾವ್ ಏನ್ ಮಾಡಿನ ತಪ್ಪ ಕಾಣ್ತಾವಲ್ಲ ನಿಮಗ? ಮೆರಡಿಗೆ ಹೋಗ್ತೀವ ನಿಮ್ಗ? ನಿಮ್ ಕಣ್ಣಿ ನಾವ್ ಮೆರಡಿಗೆ ಹೋಗಂಗ್ ಕಾಣಕತ್ತೀವೇನ? ಅಲ್ಲ ಮುದುಕಿ ಹುಂಚಿಟ್ಟಕ್ಕ ರುಬ್ಬಾಕ್ ಬಂದಿವಿ ನಿಮ್ಮ ಒಳಗ ನಿಮ್ ಕಲ್ಲಾಗ. ನಮ್ಮನೆ ನಿಮ್ ಕಲ್ಲಿಲ್ವಾ ಗುಂಡಿಲ್ಲ, ಅದಕ್ಕ ನಮ್ಮ ಇಬ್ಬರು. ಆಮೇಲೆ ಇದ್ರಾಗ ಲಕ್ಷ್ಮಕ್ಕ ಒಂಚೂರು ಹೇಳಿದ್ಲ ಆ ಹುಂಚಿಕೆ ನಮಗೂ ಬೇಕಂತಂದು ಆಕಿಗೆ 3 ಮಂದಿ ಇಲ್ಲ ರುಬ್ಕೊಂಡು ಇಲ್ಲ ತಗೊಂಡ್ ಹೋದ್ರತಂತ ಎಲ್ಲ ತಗೊಂಬಂದಿ ನೋಡ. ರುಬ್ಬಂದೇ ಬೇಡ ನಿಮ್ ಕಲ್ಲಿ ಸೌದಿಗೆ ಹೋಗುತ್ತೆ ಮತ್ತೆ. ಹಂಗಾದ್ರೆ ಅಡ್ಡಿಲ್ಲ, ಹೋಗೋ ಪಾಪ ನನ್ನ ಸಸಿ ಒಂದಾಗತ್ತ ಎಲ್ಲಿ ರುಬ್ಬಕ್ಕಾಗತ್ತೆ? ಕೈ ನೀವು ರುಬ್ಬಕ್ಕಾಗತ್ತೆ, ನಿಮ್ದು ಹುಂಚಟ್ನಿನೂ ಆಗತ್ತೆ, ನಮ್ದು ಆಗತ್ತೆ. ಹೋಗ್ರಿ. ಅಲ್ಲೇ ಆಡ್ಬಿಟ್ಟಾರ ಮತ್ತೆ ಚಲೋ ನೀವು ಇಟ್ಕೊಂಡು ಬ್ಯಾಡ್ಬ್ಯಾಡಿಗಿದ್ದು ನನ್ನ ಮಗಳಿಗೆ ರುಬ್ಬಕ್ಕೆ ಕೊಟ್ಗಿಟ್ಟಿರಿ. ಒಟ್ಟು ಚಲೋ ಕೊಡ್ರಿ ಒಟ್ಟು. ಹೌದು ಮತ್ತೆ ಕಲ್ಲು ನಮ್ದು ರುಬ್ಬದ ಚಲೋ ಕಾಯಿ ಕೊಡ್ರಿ ನನ್ನ ಸಸಿ ಕೈಯಾಗ. ಇಲ್ಲ ಬರತ್ತೀನಿ ತಡಿ, ನಾನಾ ಸೋಸ್ತೀನಿ ಬಂದು ಕುತ್ಕೊಂಡು. ಯವ್ವ ಯಮ್ಮ ಇವ್ನ ಹರೇಕ್ ನಾ ಪಡಪಾಟ್ಲ ಪಟ್ಟದ್ದು ಏನಾರು ನೀ ಕೇಳ್ಬಿಟ್ಟೆ ಅಂದ್ರೆ ಮತ್ತೆ ಬಾಯ್ಲೆ ನಗಲ್ಲ, ಬೇರೆ ಕಡೆಯಿಂದ ನಾನು ಆಗ್ತಿದೆ. ಏನ ಅಷ್ಟು ಕಷ್ಟಪಟ್ಟು ಹುಟ್ಟು ಸಾವು ಎಲ್ಲ ನೆನಪಾಗಿ ಹರ್ಕೊಂಡ್ ಬಂದೀನಿ. ಇಲ್ಲ ತಲೆ ಕೆಡಿಸ್ಬೇಡ ನನಗ. ಸುಮ್ಮನೆ ಲಕ್ಷ್ಮಕ್ಕ ಒಳಗದಲ್ಲ ನಾ ಹೊಕ್ಕಿ ನೋಡು. ಹುಂಚಿ ಟಕ್ಕ ಎಲ್ಲ ನಿನಗೆ ರುಬ್ಬಿ ಕೊಡ್ತೀನಿ, ತಿನ್ನಿ ಅಂತ ಸುಮ್ ಕೊಂಡೋರು. ಲಕ್ಷ್ಮಕ್ಕ ಅಯ್ಯೇ ವಿಜಿ ಜೈ ಏನ್ಲೆ ಹುಂಚಿಕಾಯಿ ಎಷ್ಟು ಕೊಂತಂದಿರಿ? ಹ್ಞೂ ನಾಯವ್ವ ಲಕ್ಷ್ಮಕ್ಕ, ನೀನೇ ಹೇಳ್ದಲ್ಲ ಹುಂಚಿಟ್ಟಕ್ಕ ರುಬ್ಬಕ್ಕೆ ತೊಂಬಾ ಅಂತಂದು ಇವ ತಗೊಂಬಂದಿವ. ಯವ್ವ ಇಲ್ಲೇ ನಿಮ್ಮ ಓಸಿ ಇಲ್ಲೇ ರುಬ್ಬನ ಅಂತಂದು ಇಲ್ಲೇ ತೊಗೊಂಬಂದಿ ನೋಡು. ಮೆಂತೆ ನೆನೆ ಹಾಕಿದ್ದೇನೆ, ಮತ್ತೆ ಅರ್ಶನದ್ದು ಕೊಂಬು ಎಲ್ಲ ನೆನೆ ಹಾಕಿಲ್ಲ, ಮತ್ತೆ ನಾವು ಎಲ್ಲ ನೆನೆ ಹಾಕೊಂಡು ತಗೊಂಡ ಬಂದಿನವ ಯವ್ವ. ಹೂನ ನಾನು ಮುಂಜಾನೆ ಅದನ್ನ ಹಾದಿಗೆ ಹಾಕತ್ತೀನಿ. ಮೆಂತೆನ ತೆರಿಗೆ ನೆನೆಸಿ ಎಲ್ಲ ತೊಳೆದು ಅರ್ಶನ ಕೊಂಬೆಲ್ಲ ಕೊಟ್ಟಿದ್ದು ನೆನೆಸಿಟ್ಟು ಎಲ್ಲ ಉಪ್ಪು ಪಾಪು ಎಲ್ಲ ಸಜ್ಜು ಮಾಡಿಟ್ಟಿನಿ. ಕಲ್ಲನ್ನು ಒರೆಸಿ ಎಲ್ಲ ಮಾಡಿಟ್ಟಿನಿ. ಇವ್ರು ಇಷ್ಟೊತ್ತಾತ ಬರ್ಲಿಲ್ಲಲ್ಲ ಅಂತ ಹಾದಿಗೆ ಹಾಕತ್ತಿದ್ನಿ. ಅಯ್ಯ ಲಕ್ಷ್ಮಕ್ಕ ಒಂದ್ ದೊಡ್ಡ ಕತಿ ಇಟ್ಬಿಡ ಯವ್ವ, ಬೇಡ ನಾ ಹೇಳಕವಲ್ಲ. ಹೌದಾ ಅಂತದ ಏನಿತ್ಲೆ? ಏನಾತ ಯವ್ವ ಲಕ್ಷ್ಮಕ್ಕ? ಈಕಿ ಕತಿ ಏನ್ ಕೇಳ್ತಿದ್ದಿ ನೋಡ. ಏನ್ಲದ ನಡೆಬರ ರೇಡಿಗೇನರ ನೀ ಬದುಕಿ ಅಂತ ಗೊತ್ತಾದ್ರೆ ವಾಪಸ್ ಅದ ಹುಂಚಿಗಳು ಗುಡಕ ತಗೊಂಡ ಹೋಗೋದು ಬರ್ತಾಳೆ ನಿನ್ನಕ್ಕೆ. ಅಯ್ಯ ಲಕ್ಷ್ಮಕ್ಕ ಆಕೆ ಏನಾರ ನೀನು ಸತ್ತಿಲ್ಲ ಬದುಕಿ ಅಂದ್ರೆ ಆಕಿ ಬಾಯಾಗಿ ಹುಂಚಿ ಟಕ್ಕನ ತುರಿಕ್ ಬಿಡ್ತೀನಿ, ಸುಮ್ಮನಿರ ಅಂತ ಖುಷಿ ಅಕ್ಕ. ಇವಾಗ ಹೊತ್ತಾಗೈತೆ ನಡ್ರಲೆ, ಬಡ ಬಡ ರುಬ್ಬಿ ಇನ್ನ ಮನೆಗೆ ಹೋಗ್ಬೇಕು, ಅಡಿಗೆ ಮಾಡ್ಬೇಕು. ಮುಂಜಾನೆ ನಿಂತ್ರ ಬರೀ ಈಕಿದ ಸಡಗರಾಗೈತೆ ಲಕ್ಷ್ಮಕ್ಕ. ಮನ್ಯಾಗ ಒಲ್ಯಾಗ ಬೇಕು ಮಕ್ಕೊಂಬಿಟ್ಟೈತಿ. ಈಗ ಮನೆಗೆ ಹೋಗಿ ಮತ್ತೆ ನಾ ಅಡಿಗೆ ಮಾಡ್ಬೇಕು. ಇಲ್ಲ ನನ್ನ ಗಂಡ ಏನಿಲ್ಲ ಮಾರ್ಕೊಂಡು ತಗೊಂಡು ಹೊಡಿತಾನ. ಯವ್ವ ನಡ್ರಿ ಬಿಡಣ. ಬರ್ರಿ ನಾನು ಎಲ್ಲ ಸಜ್ಜು ಮಾಡೀನಿ ಬರ್ರಿ. ಅದೇನ್ಲ ಅದು ಬಟಲ್ದಾಗ ಒಟ್ಟು ಹುಂಚಿಟ್ಟಕ್ಕ ಅದನ್ನ ಕೈ ಹಿಡ್ಕೊಂಡು ಬಣ್ಣೆ ಹಾಕಿಡ್ಬೇಕಿಲ್ಲ ಕೆಡತ್ತಿಲ್ಲ ಅಂದ್ರೆ? ಅಯ್ಯ ಇಲ್ಲ ಅಯ್ಯಮ್ಮ, ನಂಗ ಹುಂಚಿಟ್ಟಕ್ಕ ಗಮ್ಮಂತ ವಾಸ್ತಿ ಬರಾಕತ್ತಿತ್ತಲ್ಲ, ಹಂಗ ಒಂದಿಟ್ಟು. ಈಗ ಅದು ಬಾಯಿ ಕಟ್ಟಿರ್ತೀವಿ, ಒಂದ್ ಸ್ವಲ್ಪ ದಿವಸ ಆಗೋ ತನಕ ತೆಗಿಯಂಗಿಲ್ಲ. ಈಗ ಒಂಚೂರು ಕಡಕ್ ಇಟ್ಕೊಂಡಂದ್ರೆ ಊಟದಾಗ ತಿನ್ನಕ ಕೈ ಹಿಡ್ಕೊಂಡು ಮಸ್ತ್ ಇರುತ್ತೆ, ಅದಕ್ಕೆ ತಕೊಂಡೆ. ಆಗಲೇ ಬೈಕಿಗೆ ಏನಾರತ್ತೆ ಒಂದ್ ಮತ್ತೆ ಅಲ್ಲ ಹಂಗೇನಾರ ಇದ್ರೆ ಹೇಳ ಮತ್ತೆ, ಅವೇನು ನಾಚ್ಕೋಬೇಡ. ಅಯ್ಯಮ್ಮ ಬೈಕ್ ಏನಾರ ಹತ್ತಿತ್ತಂದ್ರ ಮೊದಲ್ ಬಂದು ಹೇಳ್ತೀನಿ. ನೀನಲ್ಲ ನನಗೆ ಎಲ್ಲ ನನ್ನ ಗಣಕ್ಕಿಂತ ಹೆಚ್ಚು ಖುಷಿ ಪಡ್ತೀಯಲ್ಲ, ಅದಕ್ಕೆ ನಿನಗೆ ಬಂದು ಹೇಳ್ತೀನಿ, ಹಂಗೇನಿಲ್ಲ. ಲಕ್ಷ್ಮಕ್ಕ ಯಾರು? ಅಯ್ಯ ರೇಣಿ ಬಂದ್ಲ. ಲಕ್ಷ್ಮಕ್ಕ ರೇಣಿ ಬಂದ್ಲ. ಅಯ್ಯ ಹಡಿಬಿಟ್ಟಿ ಊರ್ ಹಡಿಬಿಟ್ಟಿ. ಅಲ್ಲಲೇ ರೇಣಿ ಬಂದ್ರಿ ನಮ್ನಿ ದೇವ್ ಬಂದ್ಲ ಅನ್ನಗತೆ ಮಾಡ್ತೀಯಲ್ಲ, ಆಕಿನ ದೇವ್ಗೆ ಹೋದಳನ ಹಂಗೆ ಕನ್ಸ್ಕೊಳಕತ್ತಿ, ಹಂಗ ಪತ್ರ ಕೊಟ್ಟಕತ್ತಿಯಲ್ಲ. ವಿಜ್ಜಿ ರೇಣಿ ಬಂದ್ಲೆ. ಅಯ್ಯೋ ದಾಳಿ ಹೊಡ್ಕೊಂಡು ಹೋಗ್ಲಿ, ಇವಕ್ಕೆ ಏನಾತ? 3 ಹಿಂಗೆ ಬಾಯ್ ತಕೊಂಡು ನಿಂತವ, ಏನಾತ್ರಲೆ? ಏ ಲಕ್ಷ್ಮಿ ನೀನ್ಯಾಕೆ ಅವ್ರ ಕೂಡ ಬಾಯ್ ತಕೊಂಡು ನಿಂತಿದೆ? ಅಲ್ಲ ರೇಣಿ ಬಂದ್ರೆ ಏನು ಹೊಸ್ತಾ ಬರ್ತಾಳ? ಆಕಿಯಿಂದ ಮನುಷ್ಯಳ ದೇವ ಹಂಗೆ ಮಾಡಕತ್ತಿರ್ಲೆ. ಪಾಪ ಆಕಿಗೆ ಏನಾರ ಹಿಂಗೆ ಮಾಡಕತ್ತ ಗೊತ್ತಾತಂದ್ರ ಮತ್ತೆ ಆಕಿ ಒಂದೊಮ್ಮೆ ಮಾಡ್ಕೊಳ್ಳಲ್ಲನ ಬಾಯ್ ಮುತ್ರೆ. ಬೆದರ್ಕೊಂಡು ನಿಂತಂಗ ಎತ್ತ ನಿಂತಿರ್ತಾವಲ್ಲ ಹಂಗ ಇದಕ್ಕೆ ಬರ್ಬರ್ತಾನ ಈಕಿ ವಿಜಯ್ ನೋಡಿ ದೇವ್ ಅಂತ. ಏನಾಗೈತ್ಲ ನಿಮಗ? ಬಾಯ್ ಮುಚ್ಚ್ರೆ. ಅಮ್ಮ ಎದಕ್ಕೆ
ದೆವ್ವ ಐತಿ ದೆವ್ವ ವಿಜ್ಜಿನ ದೆವ್ವ ಹುಂಚಿ ಗಿಡದ ಜೋತಾಡ್ಬಿಟ್ಟು ಇಲ್ಲಿ ಮನಿ ಬಂದು ಹುಂಚಿ ಟಕ್ಕ ತಿನ್ನಕತ್ತಾಳ. ಆ ಏನ ವಿಜ್ಜಿ ದೆವ್ವಗಳ ಏ ದೆವ್ವಾಗಿ ಹುಂಚಿ ಟಕ್ಕ ತಿನ್ನತ್ತಾಳ. ಅಲ್ಲೇ ಇಷ್ಟ ತನಕ ಇಲ್ಲ ನನ್ನ ಮುಂದೆ ಕುತ್ಕೊಂಡು ಇಜ್ಜಿ ಜೈ ನನ್ನ ಮಗಳ ಲಕ್ಷ್ಮಿ ಎಲ್ಲ ಕುತ್ಕೊಂಡು ಒಳ್ಳಿಗೆ ಹಾಕಿ ಬೇಯಿಸಿ ರುಬ್ಬಾಕತ್ತಾರ. ಇಲ್ಲೇ ರುಬ್ಬಿ ಬಣ್ಣೆ ತುಂಬ 3 ಮಂದಿ ತಮ್ಮ ಬೇಕಾಗತ್ತೆ ಬಣ್ಣೆ ತುಂಬಿಕೊಂಡು ಅದ್ರ ಕೈ ಹಿಡ್ಕೊಂಡು ತಗೊಂಡ್ ಹೊಂಟಿದ್ಲೆ. ದೆವ್ವ ಎಲ್ಲಾರು ರುಬ್ತಾವ ಇಷ್ಟೆಲ್ಲ ಮಾಡ್ತಾವ. ನಿನಗೇನು ತಲೆಗಿಲಿ ಕೆಟ್ಟತ್ತಿರ್ಲೇ ಬರಬರಿ ಇದೆಯಾ ಇಲ್ಲ ಮನುಷ್ಯ ನೀನ. ಅಲ್ಲ ಆರೇನಿ ಬರ್ಬರ್ತ ದೆವ್ವ ಅಂತಂದು ಬಂದೆಲ್ಲ. ಅಲ್ಲ ಅದ್ರ ಪದ್ರ ಎದೆ ಇದ್ದಾರೆ ನೀನು ಒಂಟೊಟ್ಲೇನೆ ದೆವ್ವಕ್ಕೆ ಸೇರಿಸ್ಬಿಡ್ತಿ ಬಿಡು. ಅದೇದ ಅಂತಾರೆ ದೆವ್ವ ಲೋಕ ಅಂತಂದು ಅಲ್ಲೇ ಕಳಿಸ್ತೀನಿ ನೀನು. ಅಲ್ಲ ಆಡ್ಬಿಟ್ಟು ಯಾರದ್ರಲ್ಲಿ ದೆವ್ವ ಯಾಕೆ ಹಿಂಗೆ ದೆವ್ವ ಅಂತ ಬರ್ತಿ? ನಿನಗ ಏನಾರು ದೆವ್ವ ಮಟ್ಕೊಳತ್ತಿದ್ಲೆ ಮತ್ತೆ ಅಂದ್ರೆ ಇಜ್ಜಿ ದೆವ್ವ ಅಲ್ಲನ? ಅಯ್ಯ ಒಳ್ಳಬಳ ಅದೇ ಐತಿ ಕಿವಿ ಏನಾರ ಕೇಳ್ತಾವ ಇಲ್ಲಲೇ ಸುಮ್ಮನೆ ತಗೊಂಬಂದು ಸುರೋದು ಬೆಂಕಿ ಹಚ್ಚಲ ಅಂದ್ರೆ ನಟಿ ಕೇಳ್ತಾವನ ಹೇಳಕತ್ತೀನಿ ಇಡತ್ತ ಕಿಲೆ ರುಬ್ಬಾಕತ್ತಲ್ಲ ದೆವ್ವ ಅಂತೀಯಲ್ಲ. ಕಣಗಿನ ಏನಾರ ಆಗ್ಯಾವ ನಿನಗ? ಇಜ್ಜಿ ನಿನ್ನ ಬಿಡಂಗಿಲ್ಲ ಇವತ್ತು ನಿನ್ನ. ಹಳಗೋಲಿ ತಲೆ ಹಿಡ್ಕೊಂಡು ಕೈ ಬರ್ಕೊಂಡು ಹೋಗ್ಲಿ. ಏ ಸರಿ ಯಾನಿನ ರೇಣವ ಸರ್ಕಾತಗ. ಏ ರೇಣವ ಏನಾಕಿನೇನು ಕೊಲ್ಬೇಕಂತ ಮಾಡಿ ಏನಾಯ್ತಪ್ಪ ಸರ್ಕೋತಗ. ಅಯ್ಯ ಅಂದ್ರೆ ತಲೆ ಹಿಡ್ಕೊಂಡು ಹೋಗ್ಲಿ. ಏ ರೇಣಿ ಏನಾತ್ಲೆ ನಿನಗ ಬರ್ಬರ್ತ ದೆವ್ವ ಅಂದಿ ಒಮ್ಮಿದ ಮುಕ್ಳಿಗೆ ಹಾಕಿ ಮೈ ಮ್ಯಾಗ ಹಂಗ ಹೊಡೆಕ ಹೋಗಿದ್ದಿ ಏನಾತ? ಏ ಈಗ ಏನಾರು ದೆವ್ಗೆ ಮಟ್ಕೊಡತ್ತ ನೋಡ್ಲಿ. ರೇಣವ ಹೋಯ್ ಬಿಡ ನೀನೇನು ಹೊಡೆಕ ಬರ್ತೀಯಲ್ಲ ಬಿಡ ಅಯ್ಯವ. ಹಂಗ ಹೇಳ ಲಕ್ಷ್ಮಕ್ಕ ಹೊಟ್ಟಕ್ಕಿಗೆ. ಅಯ್ಯ ದಿನ ಕೈ ಮುರ್ಕೊಂಡೋಗ್ಲಿ ಕೈ ಮುರ್ಲಿ ಸರ್ಕಾರತ್ತಾಗ. ಅಯ್ಯ ಇದ್ರವನ ಅಲ್ಲ ಈಕಿಗೆ ರೇಣುವಿಗೆ ಹುಚ್ಚಿಗೆ ಚಿಡಿತಾನ ದಾರ ಬರ ಮುಂದೆ ಏನಾರು ಹುಚ್ಚನಾಗಿ ಕಡಿತಾನ. ಅಲ್ಲ ಈಕಿಗೆ ಏನಾಗೈತಿ ಈಕಿಗೆ ಬಂದಂಗ ಎಲ್ಲಾರನ್ನ ಹಿಂಗ ಹೊಡೆಯಕತ್ತಲ್ಲ. ರೇಣಿ ಹುಚ್ಚನಾಯಿ ಏನಾರು ಕಡಿದ್ರೈತಂದ್ಲೆ ಮತ್ತೆ. ಅಯ್ಯೋ ದೇವ್ರೆ ಹುಚ್ಚನಾಯಿ ಅದು ಹುಚ್ಚಿಡಿದ್ ಕಡಿದ್ರೆ ಅವ್ರಿಗೆ ಹುಚ್ಚಿಡಿತೈತಂತ. ಯಾರು ನಾಯಿ ನೋಡ್ಕೋಬೇಕಿಲ್ಲ ಅದನ್ನ ನಾಯಿನ ನೋಡ್ಬೇಕಂತ. ಅದು ನಾಯಿ ಆರಾಮತೆ ಇಲ್ಲ ಅಂತ ಅದನ್ನ ಜೋಪಾನ ಮಾಡ್ಬೇಕಂತ. ಅದು ಸಾಯ್ಬೇಡ ಅಂತ ಸತ್ತಂದ್ರ ಯಾರು ಕಡ್ದಿರ್ತದ ನೋಡೋ ಅವ್ರು ಸತ್ತೋಕರಂತ. ರೇಣಿ ಯಾ ನಾಯಿ ಕಡ್ದೈತಂತ ನೋಡ್ಕೊಂಡಿಲ್ಲಲೇ? ಹ್ಞೂ ನಾಯಮ್ಮ ನೋಡ್ಕೊಂಡಿನಿ. ಇಲ್ಲೇ ಅದಾವ 2 ಹುಚ್ಚನಾಯಿಗಳು. ಇವು 2 ಹುಚ್ಚನಾಯಿಗಳು ನನಗೆ ಹೊಲ್ದಾಗ ಒಡ್ಸಾಡ ಕಡದು ಅಲ್ಲಿಂದ ಓಡಿ ಬಂದೇಕಿ ಇಲ್ಲಿ ಬಂದ್ ನಿಂತಿ ನೋಡ. ರೇಣವ ಹೋಯ್ ಬಿಡ ನೀನೇನು ಆನಮ್ಮಿ ಅಲ್ಲ ನೋಡು ಕಣ್ಣನ್ನು ಕೆಂಪಗಾದ ಆನಮ್ಮಿಯನ್ನು ಹೊಡೆಯದೆ ಹೋಯ್ ಬಿಡು. ಲಕ್ಷ್ಮಕ್ಕ ಹೋಯ್ ಬಿಡು ಅಂತಂದ್ರೆ ಇವ್ರು ಏನೇ ಮಾಡ್ರ ನಿನಗೇನು ಗೊತ್ತ? ನನಗೆ ಗೊತ್ತು ಎಷ್ಟು ಒಂದ್ ಮೋಸಿನ ಅಂತಂದ. ಯವ್ವ ನಾನಂತೂ ಸತ್ನೆ ಬದುಕಿದ್ದೆ ಅನ್ನಂಗಿದ್ದೆ. ಅದನ್ನ ನಿನ್ ಮುಂದೆ ಹೇಳಕಂತಂದು ಬಂದೆ. ಯವ್ವ ಹಿಂಗಾಗೈತಿ ಮತ್ತೆ ಹೆಂಗ್ ಮಾಡೋಣ ಏನು ಇಜ್ಜಿದು ಅಲ್ಲೇ ಸುಡ್ಗಾಡ್ಯಾಗ ಒಯ್ದು ಮಣ್ಣು ಮಾಡೋಣ ಅಲ್ಲೇ ನಮ್ಮ ಹೊಲ್ದಾಗ ಹುಂಚಿ ಗಿಡ ಬಿಡೋಣ ಮಾಡೋಣ ಮತ್ತೆ ದೇವ್ಗೆ ಆಗಿ ಎಲ್ಲ ಜೋತ್ ಹೋತಳ ಹೆಂಗ ಏನ ನಾನು ಹಿಂಗೆ ಮಾಡ್ಬೇಕಂತ ಮಾಡಿಲ್ಲವ ಹೆಂಗ್ ಬೈದ್ನಿ ಅಲ್ಲಿಂದ ಮೇಲಿಂದ ಹಿಂಗೆ ಬಿದ್ಬಿಟ್ಲು ಹಿಂಗೆ ಹೇಳ್ಬೇಕು ಅಂತ ನಿನ್ನ ಎದುರಿಗೆ ಅಂತ ಬರಾಕತ್ತಿದ್ನಿ. ಈಕಿ ನೋಡಿದ್ರೆ ಇಲ್ಲಿ ಹುಂಚಿಟ್ಟ ಕರ್ಬೇಕತ್ತ ಹುಂಚಿಟ್ಟಕ್ಕನ ಅಡಿಬಿಟ್ಟಿ ಅಡಿಬಿಟ್ಟಿ ಕದ್ದದ್ದು ಮತ್ತೆ ತಗೊಂಬಂದು ಹುಂಚಟ್ಟಿ ರುಬ್ಕೊಂಡು ನನಗ ಅಲ್ಲಿ ಚಳ್ಳಿ ಅಂತ ತಿನ್ಸ್ ಬಂದ್ರಲ್ಲ ಇಬ್ರು ಮಾತಾಡ್ಕೊಂಡು ಅಡಿಬಿಟ್ಟಾರ ನಿಮ್ಮನ್ನ ಬಿಡ್ತೇನೆ ನಾನು ಅದ ಹುಂಚಿ ಗಿಡಕ್ಕನ ಮತ್ತೆ ತೆಗ್ದು ಎಲ್ಲ ಹೋಗಿ ಬರ್ತೀನಿ ನಿಮ್ಮನ್ನ. ಹೌದಾ ಹೇಳಿದ್ರೆ ಅದೇನ ಈಗ ಅವ್ರ ಗಿಡದಾಗ ಈಗ ಹುಂಚಿ ಗಿಡದಾಗ ಹುಂಚಿಕಾಯಿ ಆಗಿದ್ವು ಅಂತಂದು ತಿಳ್ಕೊಂಡಿದ್ಲ ಅಂತ. ಅವು ಹುಂಚಿಕಾಯಿ ಗಂಡ ಯಾರಿಗೆ ಹರ್ಕೊಟ್ಬಿಡಣ ಇಲ್ದದಕ್ಕೆ ಒಂದು 4 ಹರ್ಕೊಂಡು ಹೋಗೋಣ ತಡಿ ಅಂತೇಳಿ ಹರ್ಕೊಂಬಂದ. ಯಾರ ಹೊಟ್ಟೆಗೆ ಏನು ಬಂಗಾರ ಆಗೋದು ಅಷ್ಟಾಗೈತಿ. ಅಲ್ಲ ಅದೇ ಬೇಕಿದ್ರೆ ನೀನು ರೊಕ್ಕ ಕೇಳ್ಬೋದಿತ್ತು. ಹಂಗಂತ ಸುಮ್ಮನೆ ಬೈದಿ ಆಕಿ ಅದು ಗಿಡದ ಮೇಗಿಂತ ಏನೋ ಕೈ ಬಿಟ್ಲ ಅಂತ. ಅದು ಸ್ವಲ್ಪ ಮೈಕೆ ಬ್ಯಾನ್ ಆಗೈತಿ ಪಾಪ ಅದಕ್ಕೇನು ಆಗಿಲ್ಲ ಅಂತಲ್ಲ ಅದ್ರ ಜೀವ ಏನೂ ಹೋಗಿಲ್ಲ. ಅಲ್ಲ ಹೋಲ್ ಬಿಡು ಅದನ್ನ ಯಾಕೆ ಅಷ್ಟು ದೊಡ್ಡದು ಮಾಡ್ತಿ? ಲಕ್ಷ್ಮಕ್ಕ ಹೌದ್ ಬಿಡವ ನೀನು ಭಾರಿ ಇದೀಗ ಅದನ್ನ ಬಿಟ್ಕೊಡಂಗಿಲ್ಲ. ಯಾಕಂದ್ರೆ ನಿನಗೂ ಹುಂಚಿಕಾಯಿ ತಂದು ಕೊಟ್ಟು ರುಬ್ಬಿ ಕೊಟ್ಟು ಬಣ್ಣೆ ತುಂಬಿಸಿ ಕೊಟ್ಟಾರಲ್ಲ ವರ್ಷ ಪೂರ್ತಿ ತಿನ್ನಾಕ. ಮತ್ತೆ ನೀನ್ ಯಾಕೆ ಅವ್ರ ವಿರುದ್ಧ ಮಾತಾಡ್ತಿದ್ದಿ? ನೀನು ಅವ್ರಂಗ ಬಾರಿಸ್ತಿ ಮತ್ತೆ ಅಲ್ವಾ? ನಾವು ಇದನ್ನ ಹುಂಚಿಕಾಯಿ ಹುಂಚಟ್ನಿಗೆ ಅದಕ್ಕೆ ಮಾರಿದ್ರೆ ನಮಗೂ ರೊಕ್ಕ ಬರ್ತಿದ್ದಿಲ್ಲ. ಗಿಡದಾಗ ಬಿಟ್ಟಿದ್ರೆ ಹುಂಚೆ ಹಣ್ಣಾದ್ರೆ ನಾವ್ ಬೇಕಾದಂಗ ರೊಕ್ಕಕ್ಕೂ ನಾವೇನು ಇದ್ದಂತಾರ ನಮಗೂ ಪರಿಸ್ಥಿತಿ ಮನೆ ಭಾಳ ಐತಿ. ಮನೆಯಾಗ ಹುಡುಗಿ ನೋಡಿದ್ರೆ ಓದೋದೈತಿ. ಹುಡುಗಿ ಕರ್ಸ್ಕೊಡ್ಬೇಕು ಮದುವೆ ಕರ್ಸ್ಕೊಡ್ಬೇಕು ಮನೆ ಕರ್ಸ್ಕೊಡ್ಕೋಬೇಕು. ಹೊಲ್ದಾಗ ನಾವು ಕೂಲಿ ಮಾಡ್ಕೊಂತ ಏನೋ ಒಟ್ಟಿ ಹುಂಚೆ ನಿಂದು ಬಂದ್ರೆ ಒಟ್ಟು ಆ ಕೈಯಾಗ ಕೊಟ್ಟದಕ್ಕೆ ರಾಸರ್ಗತ್ತ ಅಂತ ತಿಳ್ಕೊಂಡಿದ್ವಿ. ನಮಗೂ ಏನೋ ನೋವು ಜಗ್ಗದವ ಏನ್ ಮಾಡಕ್ಕಾಗತ್ತೆ. ನೀವು ಹಿಂಗೆ ಇವ್ರು ಎಲ್ಲ ಇವ್ರು ಓಣ್ಯಾಗ ಇವರೆಲ್ಲ ನಮ್ಮ ಪರಿಸ್ಥಿತಿ ಹಿಂಗೆ ಗೊತ್ತಿದ್ದು ನಮ್ದೆಲ್ಲ ಗೊತ್ತಿದ್ದು ಎಲ್ಲ ಬಡ ಬಾಯ್ ಹಾಕೊಂಡ್ರೆ ನಾವು ಹೆಂಗೆ ಜೀವನ ಮಾಡೋದು ಹೇಳು? ನೀವು ಹೇಳಿ ನೋಡೋಣ ಹಂಗಿದ್ರೆ. ಆತ್ ಬಿಡವ ನನಗೆ ಈಕಿ ನಿಮ್ಮ ಗಿಡದಾಗ ತಂದದ್ದು ಗೊತ್ತಿದ್ದಿಲ್ಲ. ಆಕಿ ತಮ್ಮ ಗಿಡದನು ಅದಾವು ನಾ ಹರ್ಕೊಂಬಂದು ಕೊಡ್ತೀನಿ ಲಕ್ಷ್ಮಕ್ಕ ಅಂದ್ಲ. ಹಂಗಾಗಿ ನಾನು ಹುಂಚಿಕಾಯಿ ರುಬ್ಬಾಕ ಎಲ್ಲ ಮೆಂತೆನೆ ಹಾಕಿದ್ನೆ ಅರ್ಶಿನ ಕೊಂಬು ಉಪ್ಪೆಲ್ಲ ಸದ್ ಮಾಡ್ಕೊಂಡಿದ್ನೆ. ಆಮೇಲೆ ತಂದ ಮೇಲೆ ಈಗ ಹೇಳಕತ್ತಾರ ಹಿಂಗೆ ಆತು ಅಂತೇಳಿ. ಅದು ನಂಗೆ ಗೊತ್ತಿರ್ಲಿಲ್ಲ. ಮೊದಲೆಲ್ಲ ಇದು ಮಾಡಿದ್ನಲ್ಲ. ಈಗೇನವ ನಾನು ಎಷ್ಟು ಹಾಕಿನಿ ಅದ್ರ ಖರ್ಚು ನಾ ಕೊಡ್ತನವ. ಹುಂಚಿಕಾಯಿ ನಿನ್ನ ಗಿಡದನು ನಾ ಎಷ್ಟು ತೊಗೊಂಡು ಹಾಕೊಂಡಿದ್ದಲ್ಲ ಅದ್ರ ರೊಕ್ಕ ಕೊಟ್ಬಿಡ್ತೀನಿ ಆತ. ಅಲ್ಲ ಲಕ್ಷ್ಮಕ್ಕ ನೀ ಏನು ಕೊಡ್ತಿ ಬಿಡು, ಇವರಿಬ್ರು ಕೊಡ್ಬೇಕಲ್ಲ. ಯವ್ವ ನಾನು ಕೊಡ್ತೀನಿ ಬಿಡ ಯವ್ವ ರೇಣವ್ವ. ಮತ್ತೆ ಇನ್ನೊಂದು ತಿಂದ್ರೆ ಮತ್ತೆ ನಮ್ಗೆ ಹೊಟ್ಟೆಗೆ ಹತ್ಲಿಕ್ಕಿಲ್ಲ. ನೀನು ಈ ನಮ್ನಿ ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಯಾಕೆ ಇಟ್ಕೊಂಡು ಇದು ಮಾಡಕ್ ಹೋಗೋಣ? ಮತ್ತೆ ವರ್ಷ ಪೂರ್ತಿ ಅದೇನು ಬರುತ್ತೆ ಕೆಟ್ಟ ಹೋಗುತ್ತೆ ಯಾರಿಗೆ ಗೊತ್ತು. ಕೊಡ್ತೀನಿ ಬಿಡು ನಾನು ಎಷ್ಟು ತೊಗೊಳೋದು ಅಷ್ಟು. ವಿಜ್ಜಿ ಬೇಡ್ಲಿ ನಿನ್ಲಿಂದಲೇ ಇಷ್ಟೆಲ್ಲಾಗಿದೆ. ನೀನು ಕೊಡ್ಲಿಲ್ಲ ಅಂದ್ರೆ ನಾ ಮಾತ್ರ ಬಿಡಂಗಲ್ಲ ನೀನು. ಏನವ ಈಗ ನನಗೆ ಹೊಡೆದು ಹಾಕಿದ್ರು ₹1 ಇಲ್ಲ. ನಾ ನಮ್ಮ ಹೊಲ್ದನ್ ಗಿಡದನು ಒಂದಿಷ್ಟು ಇದ್ವು ಅದ್ರಾಗ ಒಂದಿಷ್ಟು ನೀನು ಒಂದಿಷ್ಟು ಸ್ವಲ್ಪ ಒಂದು ಮುಟ್ಟಿಗೆ ಎಷ್ಟು ಹಾಕೊಂಡು ನಾಟ
ತಗೋ ಅದರದ್ದು ಪರಿಪಾಟ್ಲ ಅಂದ್ರೇನ ನಮ್ ಗಿಡದಂದು ಚಿಟಕ ಬೆಣ್ಣಾಗೈತೆ ಅಂತ ತಿಳ್ಕೊಂಬಿಡು. ಈ ನಿನ್ ಗಿಡದಂತ ತಂದದ್ದು ಏನೈತಲ್ಲ ಇದೆಷ್ಟು ತೊಗೊಂಬಿಡು. ಕಷ್ಟಪಟ್ಟು ರುಬ್ಬಿದ್ದು ಕೂಲಿ ಏನ್ ಕೊಡಕ್ ಹೋಗ್ಬೇಡ. ಆ ಕೂಲಿದು ಚಿಕನಿಂದ ಅದೇನ್ ಹಾಕಿನಲ್ಲ ಅದ್ರಾಗ ಅರ್ಶಿನ ಮೆಂತೆ ಉಪ್ಪು ಎಲ್ಲ ಹಾಕಿ ರುಬ್ಬಿನಲ್ಲ ಅದಕ್ಕೆ ತಗೊಂಬಿಡುವ. ನನ್ನಂತಕ್ಕಂತ ರೊಕ್ಕಿಲ್ಲ ನೋಡು. ಚಲೋ ಆತಾಳು. ಇಲ್ಲ ಅಂದಿದ್ರೆ ಮಗಳ ನೀನು ಬಿಡ್ತಿದ್ದಿಲ್ಲ. ಅಲ್ಲ ಕರೆ ಹೇಳು, ಮತ್ತ ನಿಮ್ ಗಿಡನು ಇದ್ವಾ ಏನೇನು ಸುಳ್ಳು ಹೇಳಕತ್ತೀಯ? ಏ ರೇಣವ, ಸುಳ್ಳಲ್ಲ. ಆಕಿ ಗಿಡದಾಗ ನಾನು ಹೋಗಿದ್ದಲ್ಲ ಇಸ್ಕೊಂಬರಕ್ಕಂತಂದು ಆಕಿ ತನ್ನ ಪೂರ್ತಿಯಾಗಿ ಹರಿದು ಇಟ್ಕೊಂಡಿದ್ಲು. ನಾ ಕೇಳಕ್ ಹೋದಾಗ ಮತ್ತೆ ಹೇಳ್ಬೇಕಿಲ್ಲ, ತಡಿ ನನ್ನ ಗಂಡಗೆ ಹೇಳಿ ಹರ್ಸ್ಕೊಡ್ತೀನಿ ಅಂದ್ಲು. ಅದೊತ್ತಿಗೆ ಆಕಿ ಗಂಡ ಬಂದ. ಆತ ಇಲ್ಲ ಒಂದು 4 ಬಿಟ್ಟಿದ್ದು ಅವ್ನು ಬಡ ಬಡ ಅಲ್ಲಿ ಯಾರ ಹರಿದಿದ್ನಂತಲ್ಲ ಮಗಳಿಕಿಗೆ ಹುಂಚಿಟಕ ಇದನ್ನ ಹಾಕೊಡಕ. ಅದ್ ನನಗೊಂಚೂರು ಹೋಯ್ತಿನ ಮನೆಗೆ ಅಂತ ನಂದದಕ್ಕೆ ಗಂಡ ಅವೇಸದವ್ ಹರ್ಕೊಂಡು ಹೋಗ್ಬಿಡ ಅಂತ ಹೇಳಿದ್ನಂತೆ. ಪಾಪ ಆಕಿ ಪೂರ್ತಿಯಾಗಿ ಏನಾಗಿದ್ದು ಬಿಡು. ಸುಳ್ಳಲ್ಲ. ಈಗೇನ್ ನೀನು ಇನ್ನೊಂದ್ಸತ್ ತಗೊಂಡೇಳಿ ಬೇಕಿರ ಅದನ್ನ ತಗೊಂಡ್ಬಿಡು. ಆತಾತ. ಎಲ್ಲ ಬೇನ್ಲಿ ರೇಣಿ, ನನ್ನ ಎಷ್ಟು ಮರ್ಯಾದೆ ಇಲ್ದಂಗೆ ಮಾಡಿ ನನ್ನ ಕೈಯನ್ನು ಮುಂಚಿ ಟಕ್ಕ ತಗೊಂಡು ಅದೆಂದ ನೀನು ನೆಮ್ಮದಿಲಿಂದ ತಿಂತೀಯ ನಾನು ನೋಡೇ ಬಿಡ್ತೀನಿ, ಮಾಡ್ತೀನಿ. ಅಯ್ಯವ ಅದು ಹೊಂಟ ಬಿಟ್ಟಲ್ಲ. ಯಾಕ ಮತ್ತೆ ನೀನು ಡ್ಯಾನ್ಸ್ ಮಾಡಲ್ಲ ನೀ ಕೊಟ್ಟಿ ಅಂತೇಳಿ? ಯವ್ವ ನಾನೇನು ನಿನಗೆ ಡ್ಯಾನ್ಸ್ ಮಾಡಂದಿಲ್ಲ. ನಾ ಕೊಟ್ಟದಕ್ಕೆ ನೀನೇನು ಖುಷಿ ಪಡಕ್ಕೆ ಹೋಗ್ಬೇಡ. ಆದ್ರೆ ಪಾಪ ನಿನಗೊಂದು ದುಃಖ ಸಂತ ಇದನ್ನ ಹೇಳ್ಬೇಕಂತ ಮಾಡಿದೆ. ಮನ್ಸು ಕಲ್ ಮಾಡ್ಕೋ, ಗಟ್ಟಿಯಾಗಿಟ್ಕೋ. ಈಗ ಕಲ್ಲಾಗೈತಲ್ಲ ಮನ್ಸು ಮ್ಯಾಲಿಂದ ಬಿದ್ದು ಸತ್ತಿನಂತಂದು ಈಗ ಜಗ್ಗಿ ಬೇಕಾದಂಗೆ ಕಲ್ಲಾಗೈತಿ ಹೇಳ. ಹೌದಾ? ಹಂಗಾರೆ ತಡ್ಕೊಳ್ಳೋ ಶಕ್ತಿ ಇದ್ರೆ ಹೇಳ್ತೇವೆ ನೋಡು. ಹೇಳ ಹೇಳ್ಬಿಟ್ಟು ಒಳ್ಳ ಬಳ್ಳ ಇದ್ನ ಯಾಕಂತಿದ್ ಹೇಳ. ಏನಿಲ್ಲ, ನಿನ್ನೆ ರಾತ್ರಿ ನಾನು ಜಯಕ್ಕ ಅದೇ ಹುಂಚಿಟಕ ರುಬ್ಬಕ್ಕ ಹುಂಚಿಕಾಯಿಗೆ ಏನೇನು ಹಾಕ್ಬೇಕಂತ ನಾ ಕೇಳ್ಬೇಕಂತ ಹೊಂಟಿದ್ದೆ. ಆಟತ್ತಿಗೆ ಜಯಕ್ಕನು ಉಂಡು ಹೊರ ಬಂದ್ಲ. ಅದನ್ನ ಮಾತಾಡಕತ್ತಿದ್ವಿ. ಮೆಂತೆ ಅಷ್ಟು ಕೊಂಬಲ್ಲ ತರನವ ನೆನೆ ಹಾಕನ ಹಂಗ ಹಿಂಗ ಅಂತಂದು ಮಾತಾಡಕತ್ತಿದ್ದೆ. ಆಟೋತ್ತಿಗೆ ನಿನ್ನ ಮಗಳು ಬಂದ್ಲ. ಇವು ಆಟೋತ್ನಾಗ 10:30 ಆಗಿತ್ತು ಅಂದ್ಬಿಡು. ಆಟೋತ್ನಾಗ ಬಂದ್ಲಲ್ಲ. ಅಲ್ಲ ಕಾಲೇಜ್ ಮುಗಿಯೋದು 5:30 ಅಂದ್ರೆ ಹುಡುಗರೆಲ್ಲ ಬಂದ್ಬಿಡ್ತಾವೆ. ಜಯಕ್ಕನ ಮಕ್ಕಳು ಲಕ್ಷ್ಮಕ್ಕನ ಮಕ್ಕಳು ಎಲ್ಲ ಬಸ್ಸಿಗೆ ಬಂದ್ಬಿಡ್ತಾರೆ. ಮನೆಗೆಲ್ಲ ನಮ್ಮ ಆಟೋದ ಓಸು ಎಲ್ಲ ಹೋಗವಲ್ಲ ಎಲ್ಲ ಬಂದ್ಬಿಟ್ಟಿರ್ತಾವೆ. ಆದ್ರೆ ನಿನ್ನ ಮಗಳು 10:30 ಆಗಿತ್ತು ಆಟೋತಿ ಬಂದಲ್ಲ ರಾತ್ರಿ. ಅದು ಬರ ಮುಂದೆ ಯಾಕೆ ನೋಡ, ಆ ಕಡೆಯಿಂದ ರೋಡಿಗೆ ಈ ಕಡೆ, ಈ ಕಡೆಯಿಂದ ರೋಡಿಗೆ ಆ ಕಡೆ, ಆ ಕಡೆಯಿಂದ ರೋಡಿ ಈ ಕಡೆ, ಈ ಕಡೆಯಿಂದ ನಮ್ಮಿ ಹಾಗೆ ಹೋಗವಲ್ಲ. ಹಂಗೆ ಹೋಗಕತ್ಲು. ಎಲ್ಲ ಬಿಡ್ತಾ ಬಿಡು ಗಟ್ರನ್ಯಾಗ ಅಂತ ಮಾಡಿದ್ದೆ. ಅಂದ್ರು ಹಂಗೆ ಹಿಂಗೆ ಮಾಡ್ಕೊಂತ ಹೋದ್ವ. ನಾನು ಕರ್ಕೊಂಬಂದು ಮನೆ ಬಿಡ್ಬೇಕು ಅಂತ ಮಾಡಿದ್ದೆ. ನೀನೆಲ್ಲಿ ಮತ್ತೇನು ತಪ್ಪು ತಿಳ್ಕೊತೀಯನ? ಹೊಕ್ಕ ಬಿಡೋ ಮನೆಗೆ ಏನು ಸುಮ್ಮನೆ. ಈಗ ಏನಾಗಿತ್ತು ಹಂಗ್ಯಾಕೆ ತುರ್ಯಾಡ್ಕೊಂತ ಹೋದ್ಲು. ನನಗ ಜೇಕ್ ಗೊತ್ತಾಗಿದ್ದಂದ್ರೆ ಕುಡ್ದ ಅನ್ಸ್ತು ನೋಡುವ. ಅಲ್ಲ ಮತ್ತೆ ನಿಮ್ಮ ಮಗಳು ಕುಡಿಯೋದು ಬಿಡೋದು ಮಾಡ್ತಾನ, ಕಲ್ತಾನ, ಕುಡಿತಾನ? ಎಲ್ಲ ಬಿಡ್ಲಿ ಯವ್ವ. ಹೋಗಿ ಹೋಗಿ ಈ ವಿಜಿ ಕೈಯಾಗ ಈ ವಿಜಿ ಬಾಯಿಗೆ ನನ್ನ ಮಗ ಸಿಕ್ಕೊಂಡ್ಲ. ಹೋಗೋದತ್ ಕತೆ ಡಂಗ್ರನ ಬೇಡ. ಈಕಿನ ಮನೆಗೆ ಒಳಗೆ ಹೊಕ್ಕೊಂಡವ್ರ ಸತ್ಯ ಕರ್ ಹೇಳ್ತಾ. ಇವ ನನ್ನ ಮಗಳು ಮರ್ಯಾದೆ ತೆಗಿಯಕ್ಕಾಗಿ ಬಿಟ್ಬಿಟ್ಟಳ. ಏನ ಎಷ್ಟು ಮರ್ಯಾದೆ ಮುಚ್ಕೋಬೇಕಂದ್ರು ಈಕಿ ನನ್ನ ಮಗಳು ಮರ್ಯಾದೆ ತೆಗಿತಾ. ರೋಡ್ ನಿಂತು ಹರಾಜ ಹಾಕಕತ್ತ ನನ್ನ ಮಗಳು. ನನ್ನ ಗಂಡಗೂ ಗೊತ್ತಿಲ್ಲಂಗ ಹಂಗ ಮಲಗಿಸಿದ್ದೆ. ಊರಿಗೆ ಗೊತ್ತಾಗೈತೆ ನನಗೆ ಗೊತ್ತಾಗಿದ್ದಿಲ್ಲ ಬಿಡ. ಈಕಿ ಬಾಯ್ ಬಿಡುತ್ತೆ ನನ್ನ ಗಂಡು ಗೊತ್ತಾಗದೆ ಅಂತ ಆಗಲ್ಲ. ಯವ್ವ ಏನ್ ಮಾಡವ ನನ್ನ ಮಗಳು, ಏನ್ ಮಾಡ್ಲವ ನಾನು? ಇವತ್ತು ಕಾಲೇಜಿಗೆ ಬೇರೆ ಹೋಗಿಲ್ಲ. ಮಾಡ್ತೀನಿ ಇವತ್ತು ಬೆಂಗ್ಳೂರ್ ಮನ್ಯಾಗ. ಹೋಲ್ ಬಿಡ್ಲೆ ವಿಜ್ಜಿ. ರೇಣಿ ಯಾಕಿದೇನು ಕೇಳ್ತಿದ್ದೆ. ಹೋಗು ಹುಂಚಿಟ ತಗೊಂಡು. ಅಯ್ಯ ತಡಿಯ, ಈಕಿ ನನ್ನ ಮಗಳು ಕಸರಾಗ ಇರ್ತಾಳ. ರೇಣಿ ಕರಿವಲ್ಲೆ ನಿನ್ನ ಮಗಳು ಕುಡ್ದಾಳಲ್ಲಿ ನಿನ್ನ ಮಗಳು. ಅಯ್ಯ ಈಗ ಬೇಕಿ ಇದೆ ಅಂತ ಬೀಕೇನ ಮಗ ಊರೆಲ್ಲ ನಮ್ಮನೆ ಹುಚ್ಚುತ್ರ ಕರೆಯೋದ್ರ ಚಿಂತಿಲ್ಲ, ಏನು ಗೊತ್ತಿಲ್ಲ ಗೊತ್ತೆ ಹೆಂಗ್ ಮಾಡ್ತಾವ್ರು. ಅಲ್ಲ ಮತ್ತೆ ರೋಡ್ ಆ ಕಡೆಯಿಂದ ಈ ಕಡೆ ಕುಡ್ದ ತುರಾಡ್ಕೊಂತ ಹೋದ್ರೆ ಮತ್ತೆ ಕುಡ್ಲಾರ್ದ ತುರಾಡ್ತಾರೆ ಯಾರ? ಅದು ಬೆಡ ಮಗಳು ಕುಡ್ದ ಬಂದಿರ್ತಾವ. ತಗೋ ಕಾಲೇಜ್ಗೆ ಹಚ್ಚಲ್ಲ ಏನ ಕಲಿಯೋದು ಉದ್ಧಾರ ಮಾಡ್ತಾಳ ಅಂತೇಳಿ ಅದಕ್ಕೆ ಮತ್ತೆ ಇಂತ ಮಾಡ್ತಾ. ಹೌದನ್ಲಿ ರೇಣಿ? ಅಯ್ಯ ಇಲ್ಲ ಅಯ್ಯಮ್ಮ, ಅದ ಈ ವಿಜ್ಜಿ ಮಾತಿ ಅಂತ ಕೇಳ್ತಿದ್ದಿ ನೋಡ್ತಿಲ್ಲ. ಇಲ್ಲೇ ಎಷ್ಟು ಬಂಡ ಇದು ಮಾಡ್ತಾಳ. ಸತ್ತರಗತೆ ನಾಟಕ ಮಾಡಿ ಇಷ್ಟೆಲ್ಲ ಮಾಡ್ಯಾಳ. ಈಗ ಹೋಗಿ ನೀವು ಈಕಿ ಮಾತು ನಂಬ್ತೀರೇನ? ಹಂಗೇನೇನಿಲ್ಲ. ಅದು ಆಕಿಗೆ ಯಾಕ ಒಂಚೂರು ಆರಾಮಿದ್ದಿಲ್ಲ ಅಂತ, ಯಾಕ ತಲೆ ತಿರ್ಗಕತ್ತಿತ್ತಂತ, ಹಂಗಾಗಿ ಹಂಗ ಬಂದಾಳಂತ. ಏನು ನಿನ್ನ ಮಗಳಿಗೆ ತಲೆ ತಿರ್ಗಕತ್ತಿತ್ತ ಅಂದ್ರ ಹೊಟ್ಟೆ ಇಟ್ಟಿಲ್ಲ ಅಂದ್ರದಳಂದ್ಲೆ. ಅಯ್ಯೋ ಯಮ್ಮ ನೀನೇನ ನನ್ನ ಮಗಳ ಏನಿಲ್ಲ ಬರ್ದು ಮತ್ತೆ ನೀನ ಊಟ ಸಂಗತಿ ಅಲ್ಲ. ಯಾರ್ದಾರ ಕಿವ ಬಿತ್ತಂದ್ರೆ ಅದನ್ನ ಕರೆ ಅನ್ಕೊಂಡವ್ರ. ಹೋಗ ಯವ್ವ ನಾ ಇಲ್ಲ ಏನೋ ಸಪ್ಪತ್ತಿದ್ದೆ ಅಂದ್ರೆ ಈ ಹಾಳ ವಿಜಯ ಸಲುವಾಗಿ ಇನ್ನ ನಾನು ಏನೇ ಅನ್ಸ್ಕೋಬೇಕ ಏನ ನನ್ನ ಮಗಳಿಗೆ ಏನೇನು ಕೆಟ್ಟ ಹೆಸರು ಬರ್ತಾವನ. ಯಮ್ಮ ಅಂತದೇನೇನಿಲ್ಲ. ನನ್ನ ಮಗಳು ಒಳ್ಳೆಕಿದಲ್ಲ, ನನ್ನ ಮಗಳು ಅಂತಕ್ಕೆಲ್ಲ. ಆಮೇಲೆ ನೀ ಹೇಳ್ದಂತ ಇಲ್ಲ ಏನ ಹುಡುಗಿ ಸೊಪ್ಪು ಈಗೆಲ್ಲರೂ ಬರ್ತಾವ ನೆಗಡಿ ಕೆಮ್ಮು ಜ್ವರ ಹಂಗಾಗೈತೆ. ಹಂಗ ಪಾಪ ಕಾಲೇಜ್ ಹೋಗೈತಲ್ಲ ಅದಕ್ಕೆ ಸ್ವಲ್ಪ ಸುಸ್ತಾಗಿ ಹಂಗೆ ಮಾಡೈತೆ. ಯಾ ಕುಡುದಿಲ್ಲ ಯಾ ಹೊಟ್ಟಿಲಿಲ್ಲ ಮತ್ತೆ ಯಾರ್ದ ಮುಂದೆ ಅನ್ಬೇಡ ಯಮ್ಮ. ಮತ್ತೆ ಅದಕ್ಕೆ ಅನ್ಕೊಂಡ್ರೆ ಮತ್ತೆ ಇಲ್ಲದ ಸುಳ್ಳು ಅದೇನ ಅಂತಾರಲ್ಲ ಒಂದ್ ಮಾತು ಯಾರ್ದಾರ ಕಿವಿ ಬಿತ್ತಂದ್ರೆ ಇಡೀ ಗಾಳಿ ಎಲ್ಲ ಹಬ್ದಂಗೆ ಹಬ್ಬಿಡ್ತೈತಿ. ಇವ್ ನೀ ಹಂಗನ್ಬೇಡ. ಏ ವಿಜಿ ಹಾಳದಕ್ಕೆ ನೋಡ ಇನ್ನೊಂದು ನನ್ನ ಮಗ ಸುದ್ದಿ ಬಂದನ ಮತ್ತೆ ಮತ್ತೆ ನಿನ್ನ. ಅಯ್ಯಯ್ಯ ರೇಣವ ನಾನೇ ನೀ ನೋಡಿದ್ ಹೇಳಿದ್ನವ ಹುಟ್ಟಿ ಹೇಳಿದ್ದಾನ. ಏಕಿರುವ ನಿನ್ ಮಗನ್ ಕೇಳೋ ಇಲ್ಲ ನಾನೇ ಬರ್ಲೇನೆ ಇಬ್ರು ಸೇರಿ ಕೇಳಂಬ. ಬೇಡ ನೀನೇನು ಬಂದು ಪಂಚಾಯತಿ ಮಾಡೋದು. ನನ್ನ ಮಗಳು ನಾ ಕೇಳ್ಕೊಳ್ಗೊತ್ತಿಲ್ಲ, ನಾ ಮಾಡ್ಕೊತೀನಿ, ನಾ ಕೇಳ್ಕೊತೀನಿ. ನಿಮ್ಮನ್ನ ನೋಡಿ ಹುಂಚಿ ತಕ್ಕ ಐತಲ್ ದುಡ್ಡಿರಿ ಮುಕ್ಕು. ವಿಜಿ ಕರೆ ಒಂದ್ರ ಆಕೆ ಮಗಳು ಕುಡ್ದಿದ್ಲ ಅಂದ್ಲಿ. ಹ್ಞೂ ನಾ ಅಮ್ಮ
ನಾನು ಸುಳ್ಳು ಹೇಳಕ್ ಹೋಗ್ಲಿ ಬೇಕಿದ್ರೆ ಹೋಗಿ ಇಬ್ರು ಉಂಟು ಮಾಡಿಸ್ಬಿಡ್ತೀನಿ ಬಾ ಮೆಲ್ಲಕ್ ಮೆಲ್ಲಕ್ಲೆ ಈಗ ನಾವು ಹೊರಗಿನ ಬಾಗ್ಲಾಗಾರ ದಾಟಾಡಿಲ್ಲ ಮತ್ತೆ ಇನ್ನೊಂದು ಕಡೆ ಒಳ ಬಂದು ಇಬ್ರಿಗೂ ಮತ್ತೆ ಕೆರ ತಗೊಂಡು ಜ್ವರ ಬರೋವಾಗ ಹೊಡೆದಿದ್ದಾಳ ಸ್ವಲ್ಪ ಬಾಯಿ ಮೆಲ್ಲಕ್ ಮಾತಾಡೋಟ